ಕೇಂದ್ರ ಸರ್ಕಾರ ಬೀದರ್ನ ಐತಿಹಾಸಿಕ ಪಾಪ್ನಾಶ್ ಕೆರೆಯ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಿದರೂ ಸಹ ರಾಜ್ಯ ಸರ್ಕಾರ ಕಾಮಗಾರಿಯನ್ನ ಆರಂಭಿಸದೆ ವಿಳಂಬ ಮಾಡ್ತಾ ಇದೆ ಎಂದು ಮಾಜಿ ಕೇಂದ್ರ ಸಚಿವ ಭಗವಂತ ಖೋಬಾ ಆರೋಪಕ್ಕೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ತಿರುಗೇಟನ್ನ ನೀಡಿದ್ದಾರೆ. ತುಟಿಗೆ ತುಪ್ಪ ಹಚ್ಚುವ ರೀತಿಯಲ್ಲಿ ಈ ಹಿಂದೆ ಕಾಮಗಾರಿಯ ಶಂಕುಸ್ಥಾಪನೆಯನ್ನ ಮಾಡಲಾಗಿತ್ತು. ಆದರೆ ಸಂಸದ ಸಾಗರ್ ಖಂಡ್ರೆ ಅವರು ಕೇಂದ್ರ ಸಚಿವರನ್ನ ಭೇಟಿಯಾಗಿ ಅನುದಾನವನ್ನ ತಂದಿದ್ದಾರೆ. ಸದ್ಯ ಟೆಂಡರ್ ಪ್ರಕ್ರಿಯೆ ಆಗಿದೆ. ಹಿಂದಿನ ಕೇಂದ್ರ ಸಚಿವರಿಗೆ ಏನೂ ಮಾಡದೆ ಇವತ್ತು ಮಾತನಾಡಲು ಯಾವುದೇ ನೈತಿಕತೆ ಇಲ್ಲ. 10 ದಿನಗಳಲ್ಲಿ ಕಾಮಗಾರಿಗೆ ಚಾಲನೆ ನೀಡುತ್ತೇವೆ. ಈ ಹಿಂದೆ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಅವರು ಏನು ಮಾಡಲಿಲ್ಲ. ವಿಮಾನಯಾನ ಪ್ರಾರಂಭ ಮಾಡಿದ್ದು ಯಾರು? ಜಿಲ್ಲಾ ಸಂಕೀರ್ಣ ಕಟ್ಟಡದ ಕಾಮಗಾರಿಯನ್ನು ಯಾಕೆ ಪ್ರಾರಂಭ ಮಾಡಲಿಲ್ಲ? ಜಿಲ್ಲಾ ಸಂಕೀರ್ಣ ಕಟ್ಟಡ ಕಾಮಗಾರಿ, ವಿಮಾನಯಾನ ಪುನರಾರಂಭ ಮಾಡಿದಂತೆ ಇದನ್ನ ನಾವೇ ಮಾಡ್ತೇವೆ ಅಂತ ಮಾಜಿ ಕೇಂದ್ರ ಸಚಿವ ಭಗವಂತ ಖೋಬಾ ಆರೋಪಕ್ಕೆ ಈಶ್ವರ್ ಖಂಡ್ರೆ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಇವತ್ತು ಬರೀ ತುಟಿಗೆ ತುಪ್ಪ ಹಚ್ಚುವ ರೀತಿಯಲ್ಲಿ ಹಿಂದೆ ಅದರ ಒಂದು ಶಂಕುಸ್ಥಾಪನೆ ಏನೋ ಥರ ಮಾಡಿದ್ದಿತ್ತು. ಈಗ ನಮ್ಮ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ, ಸಾಗರ್ ಖಂಡ್ರೆ ಅವರು ಸಂಸದರಾದ ಮೇಲೆ ಕೇಂದ್ರ ಸಚಿವರಿಗೆ ಭೇಟಿಯಾಗಿ ಪ್ರಸಾದ್ ಯೋಜನೆ ಅಡಿಯಲ್ಲಿ ಅನುದಾನ ಬಿಡುಗಡೆ ಮಾಡಿ ಅದನ್ನು ಟೆಂಡರ್ ಮಾಡಿಸಿ ಈಗ ಟೆಂಡರ್ ಫೈನಲ್ ಆಗಿದೆ. ಗುತ್ತಿಗೆದಾರನಿಗೆ ನೇಮಕ ಮಾಡಲಾಗಿದೆ. ಇವತ್ತು ನಾನು ಜಿಲ್ಲಾಧಿಕಾರಿಯವರಿಗೆ ಸಮಯ ಕೊಡ್ತೇನೆ. ಅದನ್ನು ಎಲ್ಲರಿಗೂ ಗೊತ್ತಾಗಬೇಕಲ್ಲ. ಗೌಪ್ಯವಾಗಿ ಮುಚ್ಚಿಟ್ಟು ಅಕ್ರಮ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಯಾರು ಹೇಳಿದರು? ಅದಕ್ಕೆ ಅಭಿವೃದ್ಧಿ ಕೆಲಸ ನಿರಂತರವಾಗಿ ನಡೀತದೆ. ಹಿಂದಿನ ಸರ್ಕಾರ, ಹಿಂದಿನ ಕೇಂದ್ರ ಸಚಿವ ಇದ್ದಂಥ ಸಂದರ್ಭದಲ್ಲಿ ಏನೂ ಮಾಡದೆ, ಟೆಂಡರ್ ಮಾಡದೆ, ಹಣ ಬಿಡುಗಡೆ ಮಾಡದೆ ಇವತ್ತು ಹೇಳಿಕೆಗಳು ಕೊಡೋದು ಇವರಿಗೇನಾದರೂ ನೈತಿಕತೆ ಇದೆಯಾ? ಅಮೃತಲ್ಲಿ 5 ಕೋಟಿ ಇಕ್ಕಿದ್ದೇವೆ. ಇವೆರಡೂ ಸೇರಿಸಿ 1 ವಾರ 10 ದಿವಸಗಳ ಒಳಗಾಗಿ ನಾನೇ ಅದಕ್ಕೆ ಶಂಕುಸ್ಥಾಪನೆ ಮಾಡ್ತೇನೆ. ಅಭಿವೃದ್ಧಿ ಕಾಮಗಾರಿ ನಡೀತದೆ. ಇದು ನೋಡಿ, ಅವ್ರು ಮಾಡ್ತಾರೇನು? ಅವರಿದ್ದಾಗ ಏನಾದ್ರು ಮಾಡಿದಾರಾ? ವಿಮಾನಯಾನ ಪ್ರಾರಂಭ ಮಾಡಿದ್ರಾ? ಡಬಲ್ ಇಂಜಿನ್ ಸರ್ಕಾರ ಇತ್ತಲ್ಲ ಕೆಳಗೆ ಮೇಲೆ 1.5 ವರ್ಷ ಯಾಕೆ ವಿಮಾನಯಾನ ಸ್ಥಗಿತಗೊಂಡಿತ್ತು? ಯಾಕೆ ಪ್ರಾರಂಭ ಮಾಡಿಲ್ಲ? ಉತ್ತರ ಕೊಡಲಿ. ಜಿಲ್ಲಾ ಸಂಕೀರ್ಣ ಯಾಕೆ ಪ್ರಾರಂಭ ಮಾಡಿಲ್ಲ? ಮಾಡಿದ್ರ ಜಿಲ್ಲಾ ಸಂಕೀರ್ಣ? ನಾವು ಮಾಡಿದ್ದೇವೆ, ಅದನ್ನು ನಾವು ಮಾಡಿದ್ದೇವೆ, ಇದನ್ನು ನಾವೇ ಮಾಡ್ತೀವಿ ಬರ್ರಿ.